ಅವ್ರಿಗೂ ನಮಗೂ ಯಾವುದೇ ಕಾಂಟ್ರವರ್ಸಿ ಇಲ್ಲ. ಚೌಧರಿ ಬಗ್ಗೆ ಹೇಳಿ ಏನು ಮಾತಾಡಿಲ್ಲ. ನನ್ನ ಹಿಂದೂ ಒಬ್ಬರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾನು ಅವರ ಹಿಂದೂ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಐತೆ. ಕೆಲವು ವಿಚಾರದಲ್ಲಿ ನಮಗೂ ಒಂದು ಭಿನ್ನಾಭಿಪ್ರಾಯ ಇದ್ದು ಸತ್ಯ. ನನಗೆ ನಾವು ಕಾಂಟ್ರವರ್ಸಿ ಅಲ್ಲ, ಅದು ಅವ್ರಿಗೂ ನನಗೆ ಶತ್ರುತ್ವ ಇಲ್ಲ. ನಾನು ಅವ್ರ ಸ್ನೇಹಿತರೆ. ಇದ್ರಲ್ಲಿ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ ನಿನ್ನೆ, ನಿಮ್ ಹೆಸರು ಹೇಳ್ಕೊಂಡು ಹೆಸರು ಮಾಡೋಂಥ ಪರಿಸ್ಥಿತಿ ಅಂತ ದುರ್ಗತಿ ನನಗೇನು ಬಂದಿಲ್ಲ. ಜನತಾ ಪಾರ್ಟಿ ಯಾರ ಮನೆ ಸುತ್ತೇನಲ್ಲ. ಅದು ಜಗದೀಶ್ ಚಂದ್ರ ಒಬ್ಬರದಲ್ಲ, ಪುನೀತ್ ಕೇಳೋರು, ಲಕ್ಷಾಂತರ ಜನ ಅಭಿಮಾನಿ ಕೋಟ್ಯಾಂತರ ಇಟ್ಟಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾರೆ. ಪುನೀತ್ ಗೆರೆಹಳ್ಳಿ ಹಂಗೆ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ, ಇಂಥವಕ್ಕೆಲ್ಲ ಎದುರ್ಕೊಳ್ತಕ್ಕಂಥ ಮಗ ನಾನಲ್ಲ. ಹಿಂದೂ ವಿಚಾರ, ಹಿಂದೂ ಹೋರಾಟ ಅಂತ ಬಂದರೆ ನನ್ನ ಪ್ರಾಣ ಕೊಟ್ಟಾರು ಸರಿ, ನಾನು ಅವ್ರ ಪರ ನಿಲ್ತೀನಿ. ಅದ್ರಾಗ ಯಾವುದೇ ಕೂಡ ಸಂಶಯ ಇಲ್ಲ. ನಿಮ್ಮಂಥ ಕಾಂಜಿ ಪಿಂಜಿ ಸ್ಟೇಟ್ಮೆಂಟ್ ಕೊಡೋಲ್ಲ. ರಾಜ್ಯಕ್ಕೆ ಹಿಂದೂ ಹೋರಾಟ ಅಂತ ಬಂದು ಹಿಂದೂಗಳಿಗೆಲ್ಲ ಸಮಸ್ಯೆ ಆಗಿ ಸತ್ಯ ಆದರೆ ನಾನೆಲ್ಲ ಸುಮ್ಮನೆ ಖಾಲಿ ಭಾಷಣ ಮಾಡಲ್ಲ. ನನ್ನ ಪ್ರಾಣ ಅಡವಿಟ್ಟು ಹಿಂದೂಗಳ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ. ಅವ್ರಿಗೂ ನಮಗೂ ಯಾವುದೂ ಕಾಂಟ್ರವರ್ಸಿ ಇಲ್ಲ. ನನ್ನ ವೈಯಕ್ತಿಕವಾಗಿ ಮಾನವೀಯತೆ ದೃಷ್ಟಿಯಿಂದ ಹಿಂದೆ ಯಾರು ಲಾರಿ ಚಾಲಕರ ಮೇಲೆ ಮತ್ತೆ ಕ್ಲೀನರ್ ಸಹ ಸಂಚಾಲಕರ ಮೇಲೆ ಹಲ್ಲೆ ಮಾಡಿದ್ದು ನನಗೆ ತಡಲಿಕ್ಕಾಗಲಿಲ್ಲ. ಅವತ್ತು ನಾನು ಮಾತಾಡಿದ್ದು ಸತ್ಯ. ನಾನು ಇವತ್ತು ಅದೇ ಪಂಥದಲ್ಲಿದ್ದೀನಿ. ನಾನು ಯಾವುದೇ ಧರ್ಮ ಆಗಿರಲಿ, ನಾವು ಹಿಂದೂ ಧರ್ಮನೇ, ನಮ್ಮ ರಕ್ತ ಮೇಲೆ ಇರ್ತಕ್ಕಂಥ ಹಿಂದೂ ಧರ್ಮನೇ, ಅದೇನು ನಾವಿಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ನಾವು ಸಂಪೂರ್ಣವಾಗಿ ಸಿದ್ಧರ ಬೆಟ್ಟದಲ್ಲಿ ವರ್ಷಕ್ಕೊಂದ್ಸತಿ 6 ವರ್ಷದ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲೇ ಹಿಂದೂ ಒಂದು ಸಂಪ್ರದಾಯದಲ್ಲಿ ಬಹಳ ಜೋರ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಅದು. ಅಲ್ಲಿ ಸುಮಾರು ಜನ ಮುಸ್ಲಿಂ ಮಸೀದಿಗಳು ಅವೆ. ನಮ್ಗೆ ಯಾರು ಅಲ್ಲಿ ಬಂದು ಇಲ್ಲಿವರೆಗೂ ನನಗೆ ತೊಂದರೆ ಕೊಡಲಿಲ್ಲ. ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗೆಲ್ಲೂ ಕೂಡ ಅಡ್ಡಿಪಡಿಸಿದ್ರೆ ನಾವೇ ಬೇಕು ಕೂತಿರಲಿಲ್ಲ. ನಮ್ಮ ಕಾರ್ಯಕ್ರಮನ ಅವ್ರು ಯಾವುದೇ ಕಾರಣಕ್ಕೂ ಅನುಕೂಲ ತೊರೆದಿಲ್ಲ. ನೆನ್ನೆ ಪಾಪ ಪುನೀತ್ ಕೇರಳಿ ಸುಮ್ಮನಿದ್ರು ಕೂಡ ಈ ನಮ್ಮ ತಾಲೂಕ ಒಂದು 5-6 ಜನ ನಾವು ಹಾಕೊಂತೀನಿ ನಾವು. ಅವನ್ನ ಪಾಪ ಹೇಳಿ ಚೌಧರಿ ಬಗ್ಗೆ ಹೇಳಿ ಏನು ಮಾತಾಡಿಲ್ಲ. ನನ್ನ ಹಿಂದೂ ಒಬ್ಬರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಾನು ಅವರ ಹಿಂದೂ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಐತೆ. ಅದ್ರಾಗ ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತ ಹೇಳಲಿಕ್ಕೆ ಹೋಗಲ್ಲ. ಕೆಲವು ವಿಚಾರದಲ್ಲಿ ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಇದ್ದು ಸತ್ಯ. ನನಗೇನು ಅವರು ಕಾಂಟ್ರವರ್ಸಿ ಅಲ್ಲ, ಅದು ಅವ್ರಿಗೂ ನನಗೆ ಶತ್ರುತ್ವ ಇಲ್ಲ. ನಾನು ಅವ್ರ ಸ್ನೇಹಿತರೆ. ನಾನು ನಿನ್ನೆ ಲೋಕಲ್ ಆಗಿ ಇದ್ದಿದ್ರೆ ನಾನು ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನ ಮಾತಾಡ್ಸೋಂಥ ಕೆಲಸ ಖಂಡಿತ ಕೂಡ ಮಾಡ್ತಾ ಇದ್ದೆ. ನಾನು ನಿನ್ನೆ ಲೋಕಲ್ ಆಗಿರಲಿಲ್ಲ, ಬೇಡ ಕಾರ್ಯಕ್ರಮದ ಪೈಕಿ ಬೇರೆ ಕಡೆ ಹೋಗಿದ್ದ. ಇದರಲ್ಲಿ ಅವ್ರು ಯಾರೋ ಹೇಳ್ತಾ ಇದ್ರಲ್ಲ ನಿನ್ನೆ, ನಿಮ್ಮ ಹೆಸರು ಹೇಳ್ಕೊಂಡು ಹೆಸರು ಮಾಡೋಂಥ ಪರಿಸ್ಥಿತಿ ಅಂತ ದುರ್ಗತಿ ನನಗೇನು ಬಂದಿಲ್ಲ. ಏನಪ್ಪ, ಪುನೀತ್ ಕಿರಳ್ಳಿ ಅವರು ಹಿಂದೂ ಹೋರಾಟಗಾರರು, ಅದ್ರಾಗ ಏನು ಸಂಶಯ ಇಲ್ಲ. ಅವ್ರ ಜೊತೆ ಕೈ ಜೋಡಿಸ್ತೀವಿ. ಹಿಂದೆ ಅವ್ರೇನು ಹೇಳ್ತಾ ಇರಲ್ಲ, JDS ಕೊಂಡೋಗ್ತಾರೆ, ಕಾಂಗ್ರೆಸ್ ಕೊಂಡೋಗ್ತಾರೆ ಅಂತೇಳಿ. ಭಾರತೀಯ ಜನತಾ ಪಾರ್ಟಿ ಯಾರ ಮನೆ ಸುತ್ತೇನಲ್ಲ. ಅದು ಜಗದೀಶ್ ಚಂದ್ರ ಒಬ್ಬರದಲ್ಲ, ಪುನೀತ್ ಕೇಳೋರಲ್ಲ, ಲಕ್ಷಾಂತರ ಜನ ಅಭಿಮಾನಿ ಕೋಟ್ಯಾಂತರ ಇಟ್ಟಿರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಟಿ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವತ್ತು ವೈಯಕ್ತಿಕವಾಗಿ ಒಂದ್ಸಲ ನೋವಾಗಿ ಸತ್ಯ ಮಾತಾಡಿದ್ದು ಕೂಡ ಸತ್ಯ. ಅದರಲ್ಲಿ ಅವ್ಯಾವ ಹೇಳುವ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಆಗ್ಬಿಡ್ತೀನಿ, ತಪ್ಪಾಯ್ತು ಅಂತ ಕೇಳೋಂಥದ್ದೇನಿಲ್ಲ. ಅವತ್ತು ಮಾತಾಡಿದ್ದು ತಪ್ಪೆ. ಇವತ್ತು ಕೂಡ ಮಾತು ನಾನು ಗೊತ್ತಾ ಇದ್ದೀನಿ. ಅದ್ರ ವಿರುದ್ಧವಾಗಿ ಮಾತಾಡೋದು. ಬಟ್ ಎಲ್ಲ ಮಾತಾಡಲೇಬೇಡ, ಅವ್ರೇನೋ ಮಾಡ್ಕೊಂಡು ನಿಂತಿರು. ಅದರಲ್ಲಿ ಏನೇನೋ ಬೆಂಕಿ ಹೆಚ್ಚಿಬಿಟ್ಟು ನನ್ನ ಕುಗ್ಗಿಸ್ತೀನಿ, ಪುನೀತ್ ಗೆರೆಹಳ್ಳಿ ಹಂಗೆ ಮಾಡ್ಬಿಡ್ತಾರೆ, ಹಿಂಗೆ ಮಾಡ್ಬಿಡ್ತಾರೆ, ಇಂಥವಕ್ಕೆಲ್ಲ ಎದುರ್ಕೊಳ್ತಕ್ಕಂಥ ಮಗ ನಾನಲ್ಲ. ಹಿಂದೂ ವಿಚಾರ, ಹಿಂದೂ ಹೋರಾಟ ಅಂತ ಬಂದರೆ ನನ್ನ ಪ್ರಾಣ ಕೊಟ್ಟಾರು ಸರಿ, ನಾನು ಅವ್ರ ಪರ ನಿಲ್ತೀನಿ. ಅದ್ರಾಗ ಯಾವುದೇ ಕೂಡ ಸಂಶಯ ಇಲ್ಲ. ಅದ ಕಾರಣ ಅವ್ರು ಹಾಸ್ಪಿಟಲ್ಗೆ ಬಂದರೇನೋ, ಸಿದ್ಧರ ಬೆಟ್ಟದಲ್ಲೇನೋ ಅವ್ರು ಅಟ್ಲೀಸ್ಟ್ ನನಗೆ ಗಮನಕ್ಕೆ ಬಂದಿದ್ರೆ ನಾನು ದೂರಾಗಿ ಹಾರ ಹಾಕಿ ಕರ್ಕೊಂಡೋಗಿ ಆ ಸ್ಟೇಷನ್ ತಗ ಕರ್ಕೊಂಡೋಗಿ ಅಲ್ಲೇನು ಕೆಲಸ ನಾನು ಹೋರಾಟ ಮಾಡಿದ್ದೆ. ಅವರು ನನ್ನ ಹೇಳಿದ್ರೆ ನನಗೆ ಗೊತ್ತಿಲ್ಲದಂಗೆ ಬಂದು ಅವರೇನೋ ಕಾರ್ಯಕ್ರಮ ಮಾಡ್ಕೊಂಡವ್ರು. ಆದರೂ ನನಗೆ ಲೇಟಾಗಿ ಗೊತ್ತಾಯಿತು. ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಮುಂಚಿತವಾಗಿ ಗೊತ್ತಾದ್ರೆ ಖಂಡಿತ ಹೋಗ್ತಿದ್ದೆ. ಪಾಪ ಅಕ್ಕಪಕ್ಕ ಇದ್ದವೇನೋ ನೆಗಿತಿದ್ದೋ, ಏನೇನು ನೆಗಿಲಿ ಅಂತವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ಪಾಪ ಸುಮ್ಮನಿದ್ರು, ಪುನೀತ್ ಕೇಳೋ ಸುಮ್ಮನಿದ್ರು ನಿಮ್ಮ ಹೆಸರು ಮೇಲೆ ಇದು ಮಾಡ್ಕೊಂಡ್ಬರ್ತಾರೆ, ನಿಮ್ಮ ಹೆಸರು ನಿದ್ದೆ ಎಪ್ಪಿ ಹೊಟ್ಟೆ ತುಂಬ ಊಟ ಮಾಡಿ ನಿದ್ದೆ ಮಾಡೋದು ಪದೇ ಹೇಳ್ತಾ ಇದ್ದೀನಿ. ಏನೋ ಜೀವನ ಮಾಡ್ತಾ ಇದ್ದೀನಿ, ಜೀವನ ಮಾಡ್ಕೊಂಡೋಗಿ. ನಿಮ್ಮಂಥ ಕಾಂಜಿ ಪಿಂಜಿ ಸ್ಟೇಟ್ಮೆಂಟ್ ಕೊಡೋಲ್ಲ, ಅರ್ಥಾಯ್ತಿಲ್ಲ. ನನ್ನ ಹೋರಾಟ ಯಾವುದೂ ಕೂಡ ನಿಲ್ಲಲ್ಲ. ಹೋರಾಟ ಮಾಡ್ತೀನಿ. ತಾಲೂಕಿನ ಜನತೆಗಾಗಲಿ, ರಾಜ್ಯಕ್ಕೆ ಹಿಂದೂ ಹೋರಾಟ ಅಂತ ಬಂದು ಹಿಂದೂಗಳಿಗೆಲ್ಲ ಸಮಸ್ಯೆ ಆಗಿ ಸತ್ಯ ಆದರೆ ನಾನೆಲ್ಲ ಸುಮ್ಮನೆ ಖಾಲಿ ಭಾಷಣ ಮಾಡಲ್ಲ. ನನ್ನ ಪ್ರಾಣ ಅಡವಿಟ್ಟು ಹಿಂದೂಗಳ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ. ಹಿಂದೂ ತಾಲೂಕಲ್ಲಿ ಏನು 25ನೇ ತಾರೀಕು ಹಿಂದೂ ಉಜ್ಜೋತ್ಸವ ನಡೀತಾ ಇದಲ್ಲ, ಭರ್ಜರಿ ಮಾಡ್ತೀವಿ. ಅದನ್ನು ಮಾಡ್ತೀವಿ, ಗ್ರಾಮಾಂತರಲ್ಲೂ ಮಾಡ್ತೀವಿ. ನನಗೆ ಸುಮ್ಮನೆ ಎಲಿಗೇಷನ್, ಸುಮ್ಮನೆ ಯಾರು ಅಮಾಯಕರ ಮೇಲೆ ದಾಳಿ ಮಾಡೋದಲ್ಲ ನನಗೆ ಇಷ್ಟ ಇಲ್ಲ ಅಷ್ಟೇ. ಅದೇನೋ ತಿಳ್ಕೊಳ್ಳಿ ಕೊಡೋದು.